ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಕೂಡ ನಾನು ತುಂಬಾ ಸಿಂಪಲ್ ಆಗಿರೋಂಥ ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೇನೆ. ಮತ್ತು ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಏನಾದರೂ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ ನಿಮಗೆ. ಮತ್ತು ಫ್ರೆಂಡ್ಸ್, ನಾನು ಯೂಸ್ ಮಾಡುವಂಥ ಮಷಿನ್ ಹೆಸರು ಬಂದುಬಿಟ್ಟು ರ್ಯಾಲ್ಸನ್ 130. ಸಿಲ್ಕ್ ದಾರ ಬಂದುಬಿಟ್ಟು ರಾಜ್ ದಾರ. ಆಮೇಲೆ ಇದು ಝರಿ ಯೂಸ್ ಮಾಡೋದು ಕಿರಣ್ ಅಂತ, ಝರಿ ನೇಮ್ ಕಿರಣ್. ತುಂಬ ಚೆನ್ನಾಗಿ ಬರುತ್ತೆ. ನಾನು ಅದೇ ಯೂಸ್ ಮಾಡ್ತಾ ಇರೋದು, ಮಷಿನ್ ತೊಗೊಂಡಾಗಿಂದ ಅದೇ ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ನೋಡಿ, ನಿಮ್ಮ ಏರಿಯಾದಲ್ಲಿ ಯಾವ ಸಿಗುತ್ತೆ ನೋಡಿಕೊಂಡು ವರ್ಕ್ ಮಾಡಿ ಕಲೀರಿ. ಬೇಗನೆ ಕಲಿತೀರಾ. ಬಟ್ ಡೈಲಿ ಕೂತ್ಕೊಳ್ಳಿ ಫ್ರೆಂಡ್ಸ್, ಒಂದಿನೂ ಮಿಸ್ ಮಾಡಬೇಡಿ. ಇದು ಇವಾಗ ನಾನು ಏನು ಔಟ್ಲೈನ್ ಕೊಟ್ಟನಲ್ವಾ, ಅದು 3 ನಂಬರ್ಗೆ ಫಿಕ್ಸ್ ಮಾಡಿದ್ದೀನಿ. ಇದು ಕೂಡ ನಾನು ಇವಾಗ 3 ನಂಬರ್ಗೆ ಫಿಕ್ಸ್ ಮಾಡಿ ವರ್ಕ್ ಮಾಡ್ತಾ ಇರೋದು. 3 ನಂಬರ್ಗೆ ಏನಕ್ಕೆ ಫಿಕ್ಸ್ ಮಾಡಿದ್ದೀನಿ ಅಂದರೆ, ನಾನು ಪದೇ 2 ಅಥವಾ 2.5 ಅಷ್ಟೇ ಅಗಲ ಇಕ್ಕಿ, ಜಾಸ್ತಿ ಅಗಲ ಇಕ್ಬೇಡಿ ಅಂತ ಹೇಳ್ತೀನಿ. ಇವಾಗ ಏನಕ್ಕೆ 3 ನಂಬರ್ಗೆ ಇಕ್ಕಿದ್ದೀನಿ ಅಂದರೆ, ಅಷ್ಟಗಲ ಏನಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಸ್ಟೋನ್ ಚೈನ್, ಡೋರಿ ಮತ್ತು ಬಾಲ್ ಚೈನ್ ಏನೂ ಹಾಕ್ತಾಯಿಲ್ಲ. ಸುಮ್ಮನೆ ಸಿಂಪಲಾಗಿ ಬರಬೇಕು. 400 ರುಪೀಸಲ್ಲಿ ರೆಡಿ ಆಗಬೇಕು ಫ್ರೆಂಡ್ಸ್ ಇದು. ಹಾಗಾಗಿ ನಾನು ಸ್ವಲ್ಪ ಅಗಲ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇದರಲ್ಲಿ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಈ ಡಿಸೈನ್ಗೆ ನಾನು 400 ತೊಗೊಳ್ತೇನೆ. ಅಂದರೆ ವಿತ್ ಸ್ಟಿಚ್ ಬಂದುಬಿಟ್ಟು 900 ರುಪೀಸಲ್ಲಿ ಈ ಬ್ಲೌಸ್ ರೆಡಿ ಮಾಡ್ತೇನೆ ನಾನು. ನೀವು ಕೂಡ ಅಷ್ಟೇ ಕಲಿಯೋರ್ಗು ಇಟ್ಕೊಳ್ಳಿ. ಅದು ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ಇಟ್ಟು ವರ್ಕ್ ಮಾಡಿ, ಬೇಗ ಕಲಿತೀರಾ. ಕಲಿತಾದ್ಮೇಲೆ ಅದರ ಅವಶ್ಯಕತೆ ಇರಲ್ಲ ನಿಮಗೆ. ಮತ್ತು ಫ್ರೆಂಡ್ಸ್, ಕ್ಲಾಸ್ ತೊಗೊತೀರಾ ಅಂತ ಕೇಳಿದ್ರಿ ನೀವು. ಕ್ಷಮಿಸಿ, ನಾನು ಕ್ಲಾಸ್ ತೊಗೊಳ್ಳಲ್ಲ. ಏನೇ ಡೌಟ್ಸ್ ಇರಲಿ, ಏನೇ ಕ್ವಶನ್ ಇರಲಿ, ನಿಮಗೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ. ಇನ್ನೊಬ್ಬರು ಕೇಳಿದ್ರಿ, ದಾರ ಫಿನಿಶಿಂಗ್ ಚೆನ್ನಾಗಿ ಬರ್ತಾಯಿಲ್ಲ, ದಾರ ಸರಿಯಾಗಿ ಬರ್ತಾಯಿಲ್ಲ ಅಂತ. ಮಷೀನಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಅಂದರೆ ದಾರ ಈಸಿಲಿ ಮೇಲ್ಗಡೆ ಕೆಳಗಡೆ ದಾರ ಬರ್ತಾಯಿದೆ ಅಂದರೆ, ನೀವು ದಾರ ಹೇಗೆ ಹಾಕಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೇಲ್ಗಡೆ ದಾರ ಸೂಜಿಯಲ್ಲಿ ಹಾಕಿ ಕೈಯಿಂದ ಹಿಡಿದು ಎಳೆದು ನೋಡಿ, ಈಸಿಲಿ ಬರ್ತಾ ಇದೆಯಾ. ಕೆಳಗಡೆ ನೋಡಿ, ಬಾಬಿನ್ ಒಳಗಡೆಯಿಂದ ದಾರ ಹಾಕಿರ್ತೀರಲ್ವ, ಅದು ಈಸಿಲಿ ಬರಬೇಕು. ಅದು ಫುಲ್ ಟೈಟು, ಮೇಲ್ಗಡೆದು ಲೂಸು, ಕೆಳಗಡೆದು ಟೈಟು, ಆ ಥರ ಇದ್ದಾಗ ಚೆನ್ನಾಗಿ ಬರಲ್ಲ. ಎರಡೂ ಸರಿ ಸಮಾನವಾಗಿರಬೇಕು ದಾರ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ, ನೈಸ್ಲಿ ಓಡುತ್ತೆ ಮಷೀನ್. ಮತ್ತು ಒಂದಿನೂ ಮಿಸ್ ಮಾಡಬೇಡಿ ಐಲ್ ಹಾಕೋದನ್ನು. ಐಲ್ ಹಾಕ್ತಾನೇ ಇರಬೇಕು, ಡೈಲಿ ಐಲ್ ಹಾಕಬೇಕು. ಇವಾಗ ನೀವು ಕಲ್ತ್ರ ಇದು ಪ್ರಾಕ್ಟೀಸ್ ಮಾಡಿ ಇವಾಗ ಎದ್ದೇಳ್ತಾ ಇದ್ದೀರಾ ಮಷೀನ್ ಮೇಲಿಂದ ಅಂದಾಗ ಸ್ವಲ್ಪ ಐಲ್ ಹಾಕಬೇಕು. ಐಲ್ ಎಷ್ಟು ನೀವು ಐಲ್ ಹಾಕ್ತೀರಾ ಅಷ್ಟೊಂದು ತುಂಬ ನೈಸ್ಲಿ ಓಡುತ್ತೆ ಮಷಿನ್. ಅದಕ್ಕೆ ಪದೇ ಐಲ್ ಹಾಕ್ತಾ ಇರಬೇಕು. ಮತ್ತು ಐಲ್ ಹಾಕಿ ನೀವು ವರ್ಕ್ ಮಾಡಿ, ಇವಾಗ ಕೂತಿದ್ದೀರಾ, ಐಲ್ ಹಾಕಿದ್ದೀರಾ, ನೆಕ್ಸ್ಟ್ ಡೇ ನೀವು ಕುತ್ಕೊತಾ ಇದ್ದೀರಾ, ಆವಾಗ ಫುಲ್ ಮಷೀನನ್ನು ಒರೆಸ್ಕೋಬೇಕು. ಇಲ್ಲಾಂದರೆ ಬರೋ ಐಲ್ ಎಲ್ಲ ಬಟ್ಟೆ ಮೇಲೆ ಬೀಳುತ್ತೆ. ಹಾಗಾಗಿ ಫಸ್ಟ್ ಮಷೀನನ್ನು ಒರೆಸ್ಬಿಟ್ಟು ಯಾವುದಾದ್ರೂ ಸುಮ್ಮನೆ ಮಷೀನ್ನ ಆನ್ ಮಾಡಿ ಪ್ರೆಸ್ ಮಾಡಬೇಕು. ಅವಾಗ ಬರೋ ಆಯಿಲೆಲ್ಲ ಮತ್ತೆ ಸ್ವಲ್ಪ ಕೆಳಗಡೆ ಬೀಳುತ್ತೆ. ಮತ್ತೆ ಒಂದು ಬಟ್ಟೆ ತೊಗೊಂಡು ಆಯಿಲನ್ನು ಒರೆಸ್ಕೊಂಡು ವರ್ಕ್ ಮಾಡಿ. ಡೈಲಿ ಆಯಿಲ್ ಹಾಕೋದ್ರಿಂದ ಮಷಿನ್ ಮೇಲೆ ಆಯಿಲ್ ಬೀಳುತ್ತೆ, ಅಂದರೆ ಬಟ್ಟೆ ಮೇಲೆ ಆಯಿಲ್ ಬೀಳುತ್ತೆ, ಅದೆಲ್ಲ ಕ್ವಶನ್ಸ್ ಇರುತ್ತೆ ನಿಮಗೆ. ಹಾಗಾಗಿ ಹೇಳ್ತಾ ಇದ್ದೀನಿ, ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗ ಸುಮ್ಮನೆ ಬಟ್ಟೆ ಹಾಕಿಲ್ದಂಗೆ ಮಷಿನ್ ಆನ್ ಮಾಡಿ ಪ್ರೆಸ್ ಮಾಡಿ, ಸ್ವಲ್ಪ ಓಲ್ಡಿ ಮಷಿನ್, ಆವಾಗ ಬರೋ ಆಯಿಲ್ ಮತ್ತು ಸ್ವಲ್ಪ ಕೆಳಗಡೆ ಬೀಳುತ್ತಲ್ವ, ಅದೆಲ್ಲ ನೀಟಾಗಿ ಒರೆಸ್ಕೊಂಡ್ರೆ ಮತ್ತೆ ಪದೇ ಆಯಿಲ್ ಬೀಳಲ್ಲ. ಅದು ಸುಮ್ಮನೆ ಬಂದು ಕೆಳಗಡೆ ನಿಂತಿರುತ್ತೆ. ನೀವು ಮಷಿನ್ ಆನ್ ಮಾಡಿದಾಗ ಫುಲ್ ಕೆಳಗಡೆ ಬರುತ್ತೆ. ಆವಾಗ ನೀವು ಬಟ್ಟೆಯಿಂದ ಒರೆಸ್ಕೊಂಡು ಮತ್ತೆ ಯೂಸ್ ಮಾಡಿ ಮಷಿನ್ನ. ಅಂದರೆ ಡೈಲಿ ಆಯಿಲ್ ಹಾಕಿ. ಡೈಲಿ ಇಲ್ಲ ಅಂದ್ರೂ ನೀವು 2 ಡೇಸ್ಗೆ ಒಂದ್ಸರಿ ಏನಾದರೂ ಮಿಸ್ ಮಾಡದೆ ಹಾಕಬೇಕು. ಆವಾಗ ತುಂಬ ಚೆನ್ನಾಗಿ ಓಡುತ್ತೆ ನಿಮ್ಮ ಮಷಿನ್. ಮತ್ತು ಮಷಿನ್ ಬಗ್ಗೆ ಮಾಹಿತಿ ಕೇಳಿದ್ದೀರಾ, ನೋಡೋಣ ಸಂಡೇ ಅಥವಾ ಮಂಡೇ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಮಷಿನ್ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ಹಾಕ್ತೀನಿ. ನೋಡಿ, ನೀವು ಕಲಿಯೋರು ಬೇಗ ಕಲಿತೀರಾ. ಬಟ್ ಹೋಪ್ ಇಟ್ಕೊಳ್ಳಿ, ಕಲಿತೀನಿ ಅಂತ ಆಸೆ ಇಟ್ಕೊಳ್ಳಿ, ಛಲದಿಂದ ಕಲೀರಿ, ಕಲಿತೀನಿ ಅಂತ. ಮತ್ತು ನೋಡಿ ಫ್ರೆಂಡ್ಸ್, ಸಿಂಪಲಾಗಿ ಹಾಕಿದ್ದೀವಿ, ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ. ಇವಾಗ ನೋಡಿ, ನಾನು ಏನು ಸರಿ ಹಾಕ್ತಾ ಇದ್ದೀನಲ್ವ, ಸಿಂಪಲ್ ಅದು. ಅಂದರೆ ಅಲ್ಲಿ ಜಾಗ ಖಾಲಿ ಇದೆ, ಅದಕ್ಕೆ ರೌಂಡ್ ಸರ್ಕಲ್ ಹಾಕಿ ನಾನು ಫಿಲ್ ಮಾಡ್ತಾಯಿದ್ದೀನಿ ಇಲ್ಲಿ ಸೆಂಟ್ರಲ್ಲಿ. ಅದೇ ಈ ಮೇಲ್ಗಡೆ ಅಂತೂ ಅದೇ ಹಾಕಬೇಕು ಅಂತ ನನ್ನ ಮೈಂಡಲ್ಲಿ ಬಂದಿತ್ತು, ರೌಂಡ್ ಸರ್ಕಲ್ ಹಾಕಿ ಸಿಂಪಲಾಗಿ ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಈ ಡಿಸೈನ್ ಕೂಡ ನೀವು ಟ್ರೈ ಮಾಡಿ, ಈಸಿಲಿ ಬರುತ್ತೆ ನಿಮಗೆ. ಬಟ್ ಡೈಲಿ ಕೂತ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಡೈಲಿ ಕೂತ್ಕೊಳ್ಳಿ, ವರ್ಕ್ ಮಾಡೋದನ್ನು ಬಿಡಬೇಡಿ. ಡೈಲಿ ಕೂತ್ಕೊಂಡು ವರ್ಕ್ ಮಾಡಿ ಕಲಿತೀರಾ.
ನೋಡಿ ಫ್ರೆಂಡ್ಸ್, ಫುಲ್ ರೆಡಿ ಆಗಿದೆ, 1 ಇಂಚ್ ಮೇಲೆ ಇದೆ. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್.